ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾಸ್ ಲೈಫ್ ಸ್ಟೈಲ್. ನಾನು ರಾತ್ರಿಯೇ ಎಲ್ಲ ಗ್ಯಾಸು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆಗೆ ಆಗಲ್ಲ ಟೈಮು, ಮತ್ತು ನೈಟು ಅಡುಗೆ ಮನೆ ನೀಟಾಗಿ ಕಾಣಲಿ ಅಂತ. ಮತ್ತು ನೋಡಿ, ನಾನು ಮಾರ್ನಿಂಗ್ ಕುಡಿಯೋಕ್ಕೆ ಅಂತ ಒಂದು ಹೆಲ್ದಿ ಡ್ರಿಂಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸ್ಗೆ 1 ಸ್ಪೂನು ಮೆಂತ್ಯಕಾಳು, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಅಜ್ವಾನ, 2 ಸ್ಪೂನು ಕೊತ್ತಂಬರಿ ಕಾಳು ಅಥವಾ ಧನಿಯಾ, ಮತ್ತು ಒಂದು ಚಿಕ್ಕದು ಚಕ್ಕೆ ಹಾಕಿಬಿಟ್ಟು ತಣ್ಣೀರು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಅದು ಬೆಳಗ್ಗೆ ಅನ್ನೋಷ್ಟರಲ್ಲಿ ಚೆನ್ನಾಗಿ ನೆಂದು ನೀರು ಬಿಟ್ಕೊಳ್ಳುತ್ತೆ. ಓಕೆನಾ? ಇಲ್ಲಿಗೆ ನನ್ನ ನೈಟ್ ಮುಗೀತು. ಸೊ ಇಲ್ಲಿಂದ ನನ್ನ ಮಾರ್ನಿಂಗ್ ಸ್ಟಾರ್ಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಲ್ಲಿ ಮಾರ್ನಿಂಗ್ ಏನಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಫೇಸ್ ವಾಶ್ ಏನು ಮಾಡೋದಿಲ್ಲ, ಮಾಡ್ದೇ ಬಿಸಿ ನೀರು ಕುಡಿತೀನಿ. ಬರೀ ಬಿಸಿ ನೀರು, ಅದಕ್ಕೇನು ಆ್ಯಡ್ ಮಾಡೋದಿಲ್ಲ. ಬಿಸಿ ನೀರು ಕುಡಿದ ತಕ್ಷಣ ಹೊರಗಡೆ ಸ್ವಲ್ಪ ಫ್ರೆಶ್ ಗಾಳಿ ಇರುತ್ತೆ, ಚೆನ್ನಾಗಿ ಆಕ್ಸಿಜನ್ ಸಿಗುತ್ತೆ ಅಂತ ಹೊರಗಡೆ ಬಂದು ಕುತ್ಕೊಂಡಾದಮೇಲೆ ಆಫ್ಟರ್ 2 ಅವರ್ಸ್ ಆದಮೇಲೆ, ಆಫ್ಟರ್ 2 ಅವರ್ಸ್ಗಿಂತ ಮುಂಚೆ ಕಸ ಹೊಡೆದು ಏನೇನು ನಮ್ಮ ನಿತ್ಯ ಕರ್ಮಗಳು ಏನಿದಾವೆ ಅವನ್ನೆಲ್ಲ ಮುಗಿಸ್ಕೊಂಡಾದಮೇಲೆ 2 ಅವರ್ಸ್ ಆದಮೇಲೆ ನಾನು ರಾತ್ರಿ ನೆನೆ ಹಾಕಿರೋ ಡ್ರಿಂಕ್ನ ಬಿಸಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ತೀನಿ. ಅದು ಚೆನ್ನಾಗಿ ಎಲ್ಲ ಅದ್ರದ್ದು ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾನು ಮತ್ತು ನಮ್ಮ ಮದರು, ನಮ್ಮ ಸಿಸ್ಟರು ಕುಡಿತೀವಿ. ಸೊ ಇಷ್ಟು ಕುಡಿಯೋಷ್ಟರಲ್ಲೇ ನಮ್ಮ ಪಾಪು ಎದ್ದುಬಿಡ್ತು. ನಮ್ಮ ದೊಡ್ಡ ಮಗಳು ಎದ್ದು ಸ್ವಲ್ಪ ಹಠ ಮಾಡ್ತಾಯಿದ್ಲು, ನಾನು ಬಿಟ್ಟು ಬಂದಿದ್ಯಾ ಅಂತ. ಸೊ ಅವಳನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೆ. ಎತ್ಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ತೋರಿಸಿದ ಮೇಲೆ, ಇಲ್ಲ ನೀನು ಹೆಂಗೆ ಹೊರಗಡೆ ಕುತ್ಕೊಂಡು ಕುಡ್ದಿಯೋ ನಾನು ಅದೇ ಥರ ಕುಡಿಬೇಕಿತ್ತು, ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಸ್ವಲ್ಪ ಹಠ ಮಾಡಿದ್ಲು. ಸೊ ಅವಳಿಗೆ ಹಾಲು ಮಾಡಿಕೊಟ್ಬಿಟ್ಟು, ಹಾಲು ಬಿಸಿ ಮಾಡಿ ಹೊರಗಡೆ ಕರ್ಕೊಂಬಂದು ಕೂರಿಸಿದ್ದೀನಿ. ಸರಿ ಕುತ್ಕೊಂಡು ಕುಡಿದಾದ್ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು. ಸಮಾಧಾನ ಆದಮೇಲೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಮ್ಯಾಟ್ ಹಾಸ್ಕೊಂಡು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮನೆಯಲ್ಲಿ ಮಕ್ಕಳು ತಂದೆ ತಾಯಿನ, ಮನೆಯಲ್ಲಿರೋ ದೊಡ್ಡವ್ರನ್ನ ನೋಡಿ ಕಲಿಯೋದು ಜಾಸ್ತಿ. ಹಾಗಾಗಿ ನಾವು ಏನು ಮಾಡ್ತೀವಿ, ನಾವೇನು ಒಳ್ಳೇದನ್ನ ರೂಢಿ ಮಾಡ್ಕೊತೀವಿ, ಮಕ್ಕಳು ಅದನ್ನು ಕಲಿತಾರೆ. ಸೊ ಹಾಗಾಗಿ ಅವಳೇ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡ್ತಾಯಿದ್ದಾಳೆ, ತಮಾಷೆ ಮಾಡ್ತಂದು ಜೋಕ್ಸ್ ಮಾಡ್ಕೊತಾ ಇರ್ತಾಳೆ. ಸೊ ಅವಳಿಗೆ ನನ್ನ ನೋಡಿ ಏನು ಕಲ್ತಿದ್ದಾಳೋ ಅದನ್ನು ಅವಳು ಮಾಡ್ತಾಳೆ ಅಷ್ಟೇ. ಅವಳಿಗೆ ಏನು ನನ್ನ ನೋಡಿ ಏನು ನೆನಪಿದೆಯೋ ಅಷ್ಟು ಮಾಡ್ತಾಳೆ. ಅದರಲ್ಲಿ ಸ್ವಲ್ಪ ಕಾಮಿಡಿನೂ ಮಿಕ್ಸ್ ಮಾಡ್ಕೊಂಡು ಮಾಡಿ ಸೊ ಎಲ್ಲ ಮಾಡ್ತಾಳೆ. ಸೊ ಇವಾಗ ಅಷ್ಟು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂದರು. ನಮ್ಮ ಸಿಸ್ಟರ್ ರೆಡಿ ಮಾಡ್ತಾರೆ ಅವ್ರನ್ನ. ಅವ್ರು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಟಿಫನಿಗೆ ರೆಡಿ ಮಾಡಬೇಕು. ನಾನು ಚಿತ್ರಾನ್ನ ಬೇಕು ಅಂತ ಕೇಳಿದ್ದಾಳೆ. ಸೊ ಸಿಂಪಲಾಗಿ ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ರೆಡಿಯಾಗಿ ಬಂದ ತಕ್ಷಣ ಚಿತ್ರಾನ್ನ ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಇವಾಗ ಟಿಫನ್ ಮಾಡಿ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವ್ರ ತಾತನ ಜೊತೆ. ಇನ್ನು ಬೇಬಿ ಸೀಟಿಂಗ್ ಆದ್ದರಿಂದ ಅವ್ರ ತಾತನ ಜೊತೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಸೊ ಬೇಗ ಬರ್ತೀನಿ ಅಂತೇಳಿ ಎಲ್ಲರಿಗೂ ಬಾಯ್ ಮಾಡಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ದಾಳೆ. ಓಕೆ, ಅವ್ರ ತಾತನ ಜೊತೆ ಹೋಗ್ತಾ ಇದ್ದಾಳೆ. ಆಮೇಲೆ ಇವರು ಹೋಗಿ ಆದಮೇಲೆ ನಮ್ಮದು ಇನ್ನೊಂದು ಚಿಕ್ಕ ಪಾಪು ಇದೆ. ಚಿಕ್ಕ ಪಾಪುಗೆ ಸ್ನಾನ ಮಾಡಿಸ್ಬೇಕು, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಅದು ಇನ್ನೂ 3 ಮಂತ್ಸ್ ಬೇಬಿ. ಸೊ ಅವಳಿಗೆ ಫಸ್ಟೇ ನಾನು ಬೆಂಕಿ ಎಲ್ಲ ರೆಡಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕಕ್ಕೆ ಬಿಟ್ಬಿಟ್ಟು ಹರಳೆಣ್ಣೆ ಕಾಸ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸ್ತೀನಿ. ಸ್ನಾನದ್ದೆಲ್ಲ ಹಾಕಿಲ್ಲ, ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಸೊ ಸ್ನಾನ ಮಾಡಿಸಿ ಅವಳನ್ನ ತೊಟ್ಲಲ್ಲಿ ಮನ್ಸ್ಬಿಟ್ರೆ ನಮಗೆ ಅರ್ಧ ಕೆಲಸ ಮುಗ್ದೋಗುತ್ತೆ. ಅದಾದಮೇಲೆ ನಮ್ಮೂರಲ್ಲಿ ಸಂತೆ, ಎಲ್ಲ ತರಕಾರಿ ತಂದಿಟ್ಟಿದ್ರು. ಎಲ್ಲ ಜೋಡಿಸ್ಬಿಡೋಣ ಬೇಗ ಅಂತ. ಹೊರಗಡೆ ಇಟ್ಟರೆ ಹಾಳಾಗುತ್ತೆ, ಹಂಗೆ ಇಟ್ಟರೆ ಎಲ್ಲ ಇದಾಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ. ಕೆಲವೊಂದು ಕವರಲ್ಲಿ ಹಾಕಿಡ್ತಾಯಿದ್ದೀನಿ, ಕೆಲವೊಂದು ಬಟ್ಟೆ ಕವರ್ ಇದೆ, ಬಟ್ಟೆ ಕವರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಸೊ ಹಿಂಗೆ ಇದು ಜೋಳೆಕಾಯಿ ಅವನ್ನೆಲ್ಲ ಮುರಿಬೇಕಲ್ಲ, ಮುರಿದ್ಬಿಟ್ಟು ಚಿಕ್ಕದು ಮಾಡಬೇಕು. ಅದಕ್ಕೆ ಅದನ್ನು ಮರದಲ್ಲಿ ಹಾಕಿಡ್ತಾಯಿದ್ದೀನಿ. ಕೆಲವೆಲ್ಲ ತರಕಾರಿನ ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿ ಒಂದು ಕಡೆ ಇಟ್ಬಿಡ್ತೀನಿ. ಸೊಪ್ಪು ಎಲ್ಲ ತರಕಾರಿ ಆಲ್ಮೋಸ್ಟ್ ಅಲ್ಲಿ ಏನೇನು ಸಿಗುತ್ತೋ ಎಲ್ಲ ತರಕಾರಿ ತಂದಿದ್ದಾರೆ. ಈರುಳ್ಳಿ ಎಲ್ಲ ತೆಗ್ದಿಟ್ಟಿದ್ದೀನಿ. ಅದೆಲ್ಲ ಕೆಲಸ ಆದಮೇಲೆ ಮಸಾಲೆ ಡಬ್ಬಿ, ಅಂದರೆ ನಮ್ಮ ಮನೆಗೆ ಏನು ಬೇಕು, ಇವಾಗ ನೆಗಡಿ ಆದಾಗ, ಕೆಮ್ಮು ಆದಾಗ, ಈ ಥರ ಆದಾಗ ಏನಾದರೂ ಬೇಕಲ್ವಾ ನಮಗೆ ಅಂತ, ನಮ್ಮ ಮನೆಯಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರಬೇಕು, ಅದಕ್ಕೆ ಇಟ್ಕೊಂಡಿದ್ದೀವಿ. ನಾನು ಮಸಾಲೆ ಡಬ್ಬಿ ರೆಡಿ ಮಾಡುವಾಗ ಒಂದು ಕಾಯಿನ್ಸ್, ಅಂದರೆ 1 ರೂಪಾಯಿ ಆಯಿತು, 2 ರೂಪಾಯಿ ಆಯಿತು, 5 ರುಪೀಸ್ ಆಯಿತು, ಕಾಯಿನ್ಸ್ ಹಾಕ್ತೀನಿ. ಕೆಲವೊಬ್ರು ಮನೇಲಿ ಇದೇ ಪದ್ಧತಿ ಹಾಕ್ತೀರ, ಕೆಲವೊಬ್ರು ಮನೇಲಿ ಇಲ್ಲ ಅಂದರೆ ನಿಮಗಿಷ್ಟ ಆದರೆ ಹಾಕಿ. ನನಗಿಷ್ಟ ಹಾಕ್ತೀನಿ, ಯಾಕಂದರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಅವಳು ಸದಾ ಇರ್ತಾಳೆ, ಮಸಾಲೆ ಡಬ್ಬಿಯಲ್ಲಿ ಲಕ್ಷ್ಮಿ ಇದ್ದರೆ ಒಳ್ಳೆಯದು ಅಂತ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಬಜೆ, ಬೇರು, ಇಪ್ಲಿ ಅಂತ. ಇದು ಮನೇಲಿ ಬಾಣಂತಿಯರಿದ್ದರೆ ಇದನ್ನು ಎಸ್ಪೆಷಲಾಗಿ ಬೇಕೇ ಬೇಕಿದ್ದು, ಯಾಕಂದರೆ ಅವ್ರಿಗೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಬಾಣಂತಿಯರಿಗೆ ಏನೇನು ಯಾವ್ದ್ಯಾವುದು ಹೆಂಗೆ ಕೊಡಬೇಕು ಅಂತ.
ಮತ್ತು ನೋಡಿರಿ ಕರಿಮೆಣಸು, ಏಲಕ್ಕಿ, ಜೀರಿಗೆ, ಲವಂಗ ಇವನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಟಿರ್ತೀನಿ. ಇದು ಒಂದು ಕಡೆ ಇರುತ್ತೆ. ಮನೇಲಿ ಯಾರಿಗಾರು ಕೆಮ್ಮಾದರೆ, ನೆಗಡಿ ಆದರೆ ಇವನ್ನೆಲ್ಲ ಹಾಕ್ಬಿಟ್ಟು ನಾವು ಒಂದು ಕಷಾಯ ಮಾಡಿಕೊಟ್ರೆ ಚೆನ್ನಾಗಿ. ಈ ಮಸಾಲೆ ಡಬ್ಬಿ ಏನಂದರೆ ನನಗೆ ನೈಟ್ ನಾನು ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ ಕುಡಿಯೋಕ್ಕೆ ಎಲ್ಲ ಒಂದು ಕಡೆ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ನೈಟ್ ಒಂದೇ ಸರಿ ಸಿಕ್ಬಿಟ್ರೆ ಎಲ್ಲ ಒಂದು ಗ್ಲಾಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಅದಕ್ಕೋಸ್ಕರ ಒಂದದು. ಇದು ನನಗೆ ಡೈಲಿ ಯೂಸ್ ಮಾಡೋಕ್ಕೆ ಒಗ್ಗರಣೆ ಡಬ್ಬಿ ಇದು. ಹೌದಾ? ಒಗ್ಗರಣೆ ಡಬ್ಬಿ ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಒಂದು ಕಡೆಗೆ ಜೋಡಿಸಿ ಇಟ್ಬಿಡ್ತೀನಿ. ಮತ್ತು ಇನ್ನೊಂದೇನೆಂದರೆ ಮಸಾಲೆ ಡಬ್ಬಿ ಒಳಗೆ ಉಪ್ಪಿಡಬಾರ್ದು. ಅದು ಭಾಳ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಇಡೋಕ್ಕೆ ಹೋಗಬೇಡಿ. ಅದು ಒಳ್ಳೆಯದಲ್ಲ, ಅಷ್ಟು ನೆಗೆಟಿವ್ ಎನರ್ಜಿನ ಕ್ಯಾಪ್ಚರ್ ಮಾಡುತ್ತೆ. ಸೊ ಇಡಬೇಡಿ. ನೋಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಖಾರ ಪುಡಿ. ಈ ಸಲ ಯಾವುದೂ ಹೊರಗಡೆ ಮಾಡ್ಸೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ ಅಂತ ಪ್ಯಾಕೆಟ್ ತರಿಸಿ ಇಟ್ಟಿರೋದು. ಸೊ ನಿಮಗೆ ಮಾಡೋಕ್ಕಾದರೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಇವಾಗ ಇಷ್ಟು ನಾನು ರೆಡಿ ಮಾಡ್ಕೊಂಡು ಇಟ್ಕೋತೀನಿ. ವಾರಕ್ಕೊಂದು ಸರಿ ಅಥವಾ ತಿಂಗಳಿಗೊಂದು ಸರಿ, 15 ಡೇಸ್ಗೆ ಸಲ ನಿಮ್ಗೆ ಯಾವಾಗ ಗಲೀಜು ಅನ್ನಿಸ್ತತೋ ಆವಾಗ ಕ್ಲೀನ್ ಮಾಡ್ಕೊಳ್ರಿ. ಇದ್ರಾಗೂ ನಾನು 5 ರೂಪೀಸ್ ಕಾಯಿನು ಹಾಕ್ತಾ ಇರ್ತೀನಿ. ನನಗಿಷ್ಟ, ಈ ಥರ ಹಾಕಿದರೆ ನಮ್ಮ ಮನೇಲಿ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ ಅನ್ನೋದು ನಂದೊಂದು ನಂಬಿಕೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.